ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಅವರೆಕಾಳು ಸೀಸನ್ ಇರೋದಕ್ಕೆ ನಾನು ಅವರೆಕಾಳು ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡೋದು ತೋರಿಸ್ತೀನಿ ಬನ್ನಿ. ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ಒಂದು 2-3 ಸ್ಪೂನು ಎಣ್ಣೆ ಹಾಕ್ಕೋಬೇಕು. ನಾನು ರವೆ ಫಸ್ಟೇ ಹುರಿದು ಇಟ್ಕೊಂಡಿದ್ದೀನಿ, ಅದಕ್ಕೆ ನಾನು ರವೆ ಹುರಿದು ತೋರಿಸ್ತಾ ಇಲ್ಲ. ನೀವು ರವೆ ಚೆನ್ನಾಗಿ ಈ ಥರ ಕೆಂಪಗಾಗಂಗೆ ಸ್ವಲ್ಪ ಹುರ್ಕೋಬೇಕು. ತುಂಬ ಕಪ್ಪಾಗಬಾರ್ದು, ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಹಸಿ ರವೆ ಅಂತೂ ಉಪ್ಪಿಟ್ಟು ಮಾಡ್ಲಿಕ್ಕೆ ಹೋಗಬಾರ್ದು. ಸಾಸಿವೆ ಸ್ವಲ್ಪ, ಜೀರಿಗೆ ಸ್ವಲ್ಪ, 1 ಸ್ಪೂನ್ ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ನಾನು 3 ತೊಗೊಂಡಿದ್ದೀನಿ, ಒಟ್ಟಿಗೆ ಹಾಕ್ತಾಯಿದ್ದೀನಿ. ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಂದು. ಈ ಥರ ಉಪ್ಪಿಟ್ಟು ನೀವು ಲಾಸ್ಟ್ ಗಂಟ ನೋಡಿ ಈ ಉಪ್ಪಿಟ್ಟು ಹೇಗಿರುತ್ತೆ ಅಂತ ನೀವು ಪದೇ ಪದೇ ನೀವೇ ಈ ಉಪ್ಪಿಟ್ಟು ಮಾಡ್ಕೊಂಡು ತಿಂತೀರಿ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಕಡಲೆ ಬೀಜ ಇದೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಆಗಿದೆ. ಈರುಳ್ಳಿ ನೋಡಿ, 1 ಗಡ್ಡೆ ಈರುಳ್ಳಿ, ಹಸಿಮೆಣಸಿಕಾಯಿ 4 ನೋಡಿ. ಇವಾಗ ನಾನು ಒಂದು ಅರ್ಧ ಕ್ಯಾರೆಟ್ ತೊಗೊಂಡಿದ್ದೆ, ಕ್ಯಾರೆಟು, 1 ಬೀನ್ಸು 4 ಹಾಕ್ಬಿಟ್ಟು ಚೆನ್ನಾಗಿ ತರಕಾರಿ ಉಪ್ಪಿಟ್ಟು ಮಾಡಿ. ನೀವು ಅವರೆಕಾಳು ಸೀಸನಲ್ಲಿ ಅವರೆಕಾಳು ತರಕಾರಿ ಎಲ್ಲ ಹಾಕಿ ತುಂಬ ಮಜಾ ಇರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ತರಕಾರಿನೂ ಆರಿಸಲ್ಲ, ಅಷ್ಟು ಟೇಸ್ಟಾಗಿ ಮಕ್ಕಳೆಲ್ಲ ತಿಂತವ್ರೆ ನೋಡಿ. ಇವಾಗ ಕರಿಬೇವು ಸೊಪ್ಪು, ನಾನು ಅವರೆಕಾಳು ತೋರಿಸಿದ್ನಲ್ವ, ಮೇನ್ ಇರೋದೇ ಅವರೆಕಾಳು ಉಪ್ಪಿಟ್ಟು. ಅವರೆಕಾಳು ಬಟಾಣಿ ಏನಿದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬಿಡಿ. ಇಲ್ಲ ತರಕಾರಿನೂ ಬೇಡ ಅಂದರೆ ಬರೀ ಅವರೆಕಾಳು ಹಾಕ್ಕೊಂಡು ಮಾಡ್ಕೊಳ್ಳಿ, ಇನ್ನೂ ಸೂಪರಾಗಿರುತ್ತೆ. ನಾನು ಎಲ್ಲ ಇರಲಿ, ಒಂದು ಟೇಸ್ಟ್ ನಿಮಗೆ ಡಿಫ್ರೆಂಟಾಗಿರಲಿ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಇದಕ್ಕೆ ನಾನು ಒಂದು ಚಿಕ್ಕದಾಗೆ ಟೊಮೊಟೊ ಕೊಡ್ತಿದ್ನಲ್ವ, 1 ಟೊಮೊಟೊ ಹಾಕ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಮುಚ್ಚೋಣ. ಯಾಕಂದರೆ ಈ ಸ್ವಲ್ಪ ತರಕಾರಿ ಬೇಯಲಿ ಅಂತ. ಅಷ್ಟೊತ್ತಿಗೆ ನಾನು ನೀರು ಸ್ವಲ್ಪ ಬಿಸಿ ಮಾಡಿಕೊಂಡು ಬರ್ತೀನಿ. ಸ್ವಲ್ಪ ಮುಚ್ಚಿ ಬಿಡೋಣ, ಸ್ವಲ್ಪ ತರಕಾರಿ ಬೇಯಲಿ ನೋಡಿ. ನಾನು ಈ ಗ್ಲಾಸ್ ತೊಗೊಂಡಿದ್ದೀನಿ, 1 ಗ್ಲಾಸ್ಲೆ ನಾನು ರವೆ ತೊಗೊಂಡು ಹುರಿದು ಹಾಕ್ಕೊಂಡಿದ್ದೆ. ಈ ಗ್ಲಾಸಲ್ಲೇ 1 ಗ್ಲಾಸ್ ರವೆಗೆ 2.5 ಗ್ಲಾಸು ನೀರು ಹಾಕಬೇಕು. ಗ್ಲಾಸ್ ನೋಡ್ಕೊಳ್ಳಿ, ನಿಮ್ಗೆ ಯಾವ ಅಳತೆ ಬೇಕೋ ಆ ಅಳತೆಲೇ 2.5 ಗ್ಲಾಸು ನೀರು ಹಾಕಬೇಕು, ಸಮ ಹಾಕಬಾರ್ದು. ಅದಕ್ಕೆ ನಾನು 2.5 ಗ್ಲಾಸು ನೀರು ಹಾಕ್ತೀನಿ ನೋಡಿ. ಇವಾಗ ನೀರು ಹಾಕ್ತಾಯಿದ್ದೀನಿ. 1 2 2.5 ಗ್ಲಾಸು ನೀರು ಹಾಕ್ಕೊಳ್ಳಿ. ಯಾಕಂದರೆ ಸ್ವಲ್ಪ ನೀರು ಜಾಸ್ತಿ ಇರಬೇಕು, ಅಂದಾಗೆ ಉಪ್ಪಿಟ್ಟು ನೀವು ಮಧ್ಯಾಹ್ನವರೆಗೂ ಸಂಜೆವರೆಗೂ ಇಟ್ಟರು ಹಂಗೆ ಸ್ಮೂತಾಗೆ ಇರುತ್ತೆ. ಕಮ್ಮಿ ನೀರು ಹಾಕಿದರೆ ತುಂಬ ಗಟ್ಟಿಯಾಗಿ ಉದುರಾಗಿ ತಿನ್ನೋಕ್ಕಾಗಲ್ಲ. ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ, ತುಂಬ ಟೇಸ್ಟಾಗಿರುತ್ತೆ. ಇದು ಉಪ್ಪಿಟ್ಟು ಯಾಕೆ ಈ ಥರ ಅವರೆಕಾಳು ಸೀಸನಲ್ಲಿ ಮಾಡೋದಂದರೆ, ಅದು ಸಿಗೋದೇ ಇದೇ ಟೈಮಲ್ಲಿ. ನೀವು ಬರೀ ಅವರೆಕಾಳು ಹಾಕ್ಕೊಂಡು ಮಾಡಿದ್ರು ಸರಿಯೇ. ತರಕಾರಿಗಳಂತೂ ಮನೇಲಿ ಇದ್ದೇ ಇರುತ್ತೆ. ನನ್ನ ಮನೇಲೆಲ್ಲ ತರಕಾರಿ ಇರುತ್ತಂತೆ, ಅದಕ್ಕೆ ತರಕಾರಿ ಎಲ್ಲ ಹಾಕ್ಕೊಂಡು ಮಾಡಿ ಅಂದೆ. ಲಾಸ್ಟಿಗೆ ಏನಪ್ಪ ಇದ್ರದ್ದು ಹೊಸದಾಗಂದರೆ, ಸಬ್ಬಕ್ಕಿ ಸೊಪ್ಪು ನೀರು ಚೆನ್ನಾಗಿ ಬೇಯುವಾಗ ರವೆ ಹಾಕಿ ಕುದಿಯುವಾಗ ಸಬ್ಬಕ್ಕಿ ಸೊಪ್ಪು ಹಾಕಿ ಮಾಡಿ ನೋಡಿ, ಉಪ್ಪಿಟ್ಟು ಟೇಸ್ಟ್ ಹೇಗಿರುತ್ತಂತೆ ನಿಮಗೆ ಗೊತ್ತಾಗುತ್ತೆ. ಈ ಸ್ವಲ್ಪ ನೀರು ಕುದಿ ಬರಲಿ ನೋಡಿ, ಕುದೀತಾ ಐತಿ. ಇವಾಗ ನಾನು ರವೆ ಹಾಕ್ತೀನಿ ನೋಡಿ. ರವೆ ಹಾಕ್ಕೊಂಡು ಒಂದು 5 ನಿಮಿಷ ಈ ಥರ ತಿರುಗಬೇಕು ನೋಡಿ. ಸ್ವಲ್ಪ ಗಟ್ಟಿಗೆ ಆಗೋವರೆಗೂ ಈ ಥರ ತಿರುಗಬೇಕು. ನೀವು ಕಡಿಮೆ ನೀರು ಹಾಕೋಬೇಡಿ. ಯಾವ ಗ್ಲಾಸಲ್ಲಿ ಅಳತೆ ತೊಗೊಂಡಿರ್ತೀರ, ಯಾವ ಬಟ್ಲಲ್ಲಿ ಅಳತೆ ತೊಗೊಂಡಿರ್ತೀರ ಅದರ ಪಟ್ಟು 1 ಗ್ಲಾಸು 1 ಬಟ್ಲು ತೊಗೊಂಡ್ರೆ 2.5 ಬಟ್ಲು ನೀರು ಹಾಕಿ, 2.5 ಗ್ಲಾಸು ನೀರು ಹಾಕಿ, ಅರ್ಧ ಲೋಟ ಜಾಸ್ತಿನೇ ಹಾಕಿ. ಸಮ ಹಾಕಿದರೆ ಅದು ತುಂಬ ಗಟ್ಟಿಯಾಗಿ ಬಂದುಬಿಡುತ್ತೆ. ತಣ್ಣಗಾದ ನಂತರ ತಿನ್ನೋಕ್ಕಾಗಲ್ಲ. ಇವಾಗ ನೋಡಿ, ಇದು ರೆಡಿ ಆಯಿತು. ಇವಾಗ ಲಾಸ್ಟ್ಗೆ ಹಾಕೋದು ಏನಂದರೆ, ನಾನು ಸಬ್ಬಕ್ಕಿ ಸೊಪ್ಪು ತೋರಿಸಿದ್ನಲ್ವ, ಅದನ್ನೇ ಸಬ್ಬಕ್ಕಿ ಸೊಪ್ಪು ಹಾಕಿ ನೋಡಿ ಉಪ್ಪಿಟ್ಟು ಹೇಗಿರುತ್ತೆ ಅಂತ. ಎಷ್ಟು ಗಮ್ ಅನ್ನುತ್ತೆ, ಎಷ್ಟು ಚೆನ್ನಾಗಿರುತ್ತೆ. ಹಾಕಿಬಿಟ್ಟು ನೋಡಿ ಹೆಂಗಿರುತ್ತೆ ಅಂತ. ಸೂಪರಾಗಿರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಇದು ಒಂದು ನೀವು ಮಾಡಿ ತಿಂದುಬಿಟ್ಟು ನೀವು ಹೇಳಿ ಹೇಗಿರುತ್ತೆ ಅಂತ. ಲಾಸ್ಟ್ಗೆ ನಾನು ಇನ್ನೊಂದು ಸ್ವಲ್ಪ ಮುಚ್ಚಿಬಿಡ್ತೀನಿ. ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇವಾಗ ಒಂದು 5 ನಿಮಿಷ ಇದು ಬೇಯಲಿ. ಇವಾಗ ಹೇಗಾಗಿದೆ ಅಂತ ನೋಡೋಣ ನೋಡಿ, ಹೇಗಾಗಿದೆ ಅಂತೆ. ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು 1 ರೌಂಡು ಈ ಥರ ತಿರುವಿ ಇಟ್ಟುಬಿಟ್ಟು ನೋಡಿ ಹೇಗಿರುತ್ತೆ ಅಂತ.
ವಾವ್, ಸೂಪರಾಗಿದೆ ನೋಡಿ. ತಿಂದರೆ ಹಾಗೆ ನೀವು ಕಳೆದು ಬಿಡಬೇಕು. ಸಂಜೆ ಹೊತ್ತು ಊಟದ ಟೈಮ್ಗೂ ನೀವು ರಾತ್ರಿ ಏನಪ್ಪ ಅಡುಗೆ ಮಾಡೋದು ಅನ್ನೋ ಬದಲು ಈ ಥರ ಉಪ್ಪಿಟ್ಟು ಮಾಡ್ಕೊಂಡು ತಿಂದು ನೋಡಿ, ಅದರ ಮಜಾನೇ ಬೇರೆ. ನೋಡಿ ಹೇಗಿದೆ ಉಪ್ಪಿಟ್ಟು. ನೀವೇನು ಹೊರಗಡೆ ಹೋಗಿ ತರುವಂಥದ್ದಿಲ್ಲ. ಅವರೆಕಾಯಿ ಸೀಸನ್ ಇರೋದಕ್ಕೆ ಅವರೆಕಾಯಿ ಮಾತ್ರ ತರಬೇಕು. ಮಾಮೂಲಿ ತರಕಾರಿ ಎಲ್ಲ ಮನೇಲಿ ಇದ್ದೇ ಇರುತ್ತೆ. ಯಾವ ತರಕಾರಿ ಇಲ್ಲ ಅಂದರೂ ಪರವಾಗಿಲ್ಲ, ಇರೋ ತರಕಾರಿನೇ ಹಾಕಿಬಿಟ್ಟು ಅವರೆಕಾಳು, ಸಬ್ಬಕ್ಕಿ ಸೊಪ್ಪು ಹಾಕೋದು ಮಾತ್ರ ಮರಿಬೇಡಿ. ಯಾಕಂದ್ರೆ ಅದರಲ್ಲೇ ತುಂಬ ಟೇಸ್ಟ್ ಇರೋದು. ಅದೊಂದು ಸತಿ ನೀವು ಮಾಡಿ ನೋಡಿ ಹೇಗಿರುತ್ತೆ ಅಂತ. ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಒಂದು 5 ನಿಮಿಷ ನಾವು ಸ್ವಲ್ಪ ದಮ್ ಕಟ್ಟೋಣ. ನೋಡಿ ರೆಡಿಯಾಗಿದೆ. ವಾವ್, ಎಷ್ಟು ಸೂಪರಾಗಿದೆ ನೋಡಿ. ಅವರೆಕಾಳು ಉಪ್ಪಿಟ್ಟು ರೆಡಿಯಾಗಿದೆ. ಹೇಗಾಗಿದೆ ಅಂತ ನೋಡಿ. ನಿಮಗೂ ಈ ಅವರೆಕಾಳು ಸಬ್ಬಕ್ಕಿ ಸೊಪ್ಪು ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ಮಾಡ್ಕೊಂಡು ತಿಂದರೆ ಅನ್ನ ಸಾಂಬಾರು ಏನು ಬೇಡ ಅನಿಸುತ್ತೆ, ಅಷ್ಟು ಟೇಸ್ಟ್ ಇರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ. ನೋಡಿ ಹೇಗಿದೆ ಅಂತ ನೀವೇ ಟ್ರೈ ಮಾಡಿ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಸ್ಮೂತಾಗಿ ಹೇಗಿದೆ ಅಂತ ನೋಡ್ಕೊಳ್ಳಿ ನೀವು. ಟೊಮೊಟೊ, ಈರುಳ್ಳಿ, ತರಕಾರಿ ಎಲ್ಲ ಹಾಕೋದ್ರಿಂದ ಮಕ್ಕಳಿಗೆ ತರಕಾರಿ ತಿನ್ನಲ್ಲ ಅನ್ನೋರು ಇದನ್ನು ನೋಡಿಬಿಟ್ಟು ಅವರೇ ತಟ್ಟೆಗೆ ಹಾಕೊಂಡು ಸ್ಪೂನ್ ತೊಗೊಂಡು ತಿಂತಾ ಇರ್ತಾರೆ. ಅವರೆಕಾಳು ಉಪ್ಪಿಟ್ಟು ಸಬ್ಬಕ್ಕಿ ಹಾಕಿರೋದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.